ರೈತ ಬಾಂಧವರೇ, ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಆವರಿಸಿಕೊಂಡಿದೆ. ಮಳೆ ಬರ್ತಾ ಇಲ್ಲ, ಹಲವು ಜಲಾಶಯಗಳು ಬತ್ತುತ್ತಾ ಇವೆ, ಒಳಹರಿವು ಶೂನ್ಯ ಸ್ಥಿತಿಗೆ ತಲುಪ್ತಾ ಇವೆ. ಹೀಗಾಗಿ ರೈತರು ಬೆಳೆಯನ್ನ ಬೆಳೆಯುವಾಗ ಜೋಕೆ ಅಷ್ಟೇ ಅಲ್ಲ, ಈ ಬಾರಿ ಬೆಳೆ ಬೆಳೀಲಿಕ್ಕೆ ಹೋಗಬೇಡಿ, ನೀರಿಲ್ಲ, ನೀರು ಕೇಳಿದ್ರೆ ನೀರು ಕೊಡೋಕ್ಕಾಗಂಗಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟು ರೈತರಿಗೆ ಶಾಕ್ ಟ್ರೀಟ್ಮೆಂಟನ್ನು ಕೊಟ್ಬಿಟ್ರು. ಇದರ ಜೊತೆಗೆ ನಾವು ಒಂದು ಸ್ವಲ್ಪ ಗ್ರೌಂಡ್ ರಿಯಾಲಿಟಿನ ಚೆಕ್ ಮಾಡಿದ್ರೆ ನೋಡಿ, ನಮ್ಮ ದೇಶದಲ್ಲಿ 6,600 ಜಲಾಶಯಗಳಿವೆ. ಅದರ ಪೈಕಿ 15ರಷ್ಟು ಜಲಾಶಯಗಳಲ್ಲಿ ಹೂಳು ತುಂಬಿಕೊಂಡಿವೆ. ಇನ್ನು ನಮ್ಮ ರಾಜ್ಯಕ್ಕೆ ನಾವು ಬಂದರೆ ನೋಡಿ, ಪ್ರಮುಖ ಜಲಾಶಯಗಳನ್ನು ತೆಗೆದುಕೊಂಡ್ರೆ 15 ಜಲಾಶಯಗಳು ಬರುತ್ತೆ. ಇವುಗಳನ್ನೇ ಕೊಂಡು ಅನೇಕ ರೈತರು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇವುಗಳ ಪೈಕಿ 11 ಜಲಾಶಯಗಳಲ್ಲಿ ಹೂಳು ತುಂಬಿಕೊಂಡಿದೆ. ಅದರಲ್ಲಿ ನೋಡಿ, ಹೂಳು ತುಂಬಿಕೊಂಡಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಿದ್ರೆ ಪ್ರಮಾಣ ಕೇಳಿದ್ರೆ ಶಾಕ್ ಆಗ್ತೀರಾ ನೀವು. 129 TMC ಅಷ್ಟು ನೀರು ಹಿಡಿಯುವಂತಹ ಸಾಂದ್ರತೆಯ ಜಾಗದಲ್ಲಿ ಹೂಳು ತುಂಬಿಕೊಂಡಿದೆ. ಅದೇ ನೀರೇನಾದ್ರೂ ಇವತ್ತು ನಾವು ಸಮರ್ಪಕವಾಗಿ ಬಳಕೆ ಮಾಡುವ ಹಂತದಲ್ಲಿದ್ದಿದ್ರೆ ನೋಡಿ, ಜಾನುವಾರುಗಳಿಗೆ ನೀರಾಗ್ತಾ ಇತ್ತು ಕುಡಿಲಿಕ್ಕೆ, ಮತ್ತು ಮೇವು ಬೆಳೆಗಾರರಿಗೆ ಮತ್ತು ಕೃಷಿ ಚಟುವಟಿಕೆ ನಡೆಸಲಿಕ್ಕೆ ಉದ್ದಿಮೆದಾರರಿಗೆ ಆ ನೀರು ಉಪಯೋಗ ಆಗ್ತಿತ್ತು. ಹಾಗಾದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹೂಳು ತೆಗೆಯೋದನ್ನ ಬಿಟ್ಟು ರಾಜ್ಯದ ಮತ್ತು ದೇಶದ ರೈತರಿಗೆ ನೀವು ಬೆಳೆ ಬೆಳೀಲಿಕ್ಕೆ ಹೋಗಬೇಡಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಯಾಕೆ ಅನ್ನೋದೇ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆ. ಹಾಗಾದ್ರೆ ಗ್ರೌಂಡ್ ರಿಯಾಲಿಟಿ ಏನಾಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ? ಈ ಹೂಳಿನ ಸಮಸ್ಯೆ ಇವತ್ತಿಂದ ನಿನ್ನಿದ ಅಥವಾ ಅನೇಕ ವರ್ಷಗಳಿಂದ ನಡೀತಾನೆ ಬಂದಿದೆಯಾ? ಯಾವ್ಯಾವ ಪಕ್ಷಗಳು ಇದನ್ನು ಹಿಂಗೆ ತಳ್ಳಿ ಹಾಕೊಂಡು ಬಂದಿವೆ? ಎಲ್ಲದರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ಹಾಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರೈತ ಬಾಂಧವರೇ, ನಮ್ಮ ದೇಶದಲ್ಲಿರುವಂತಹ 6,600 ಜಲಾಶಯಗಳಿವೆ. ಇವುಗಳನ್ನ ನಂಬಿಕೊಂಡು ನಮ್ಮ ದೇಶದ ರೈತರು ಇವತ್ತಿನವರೆಗೂ ಕೂಡ ಕೃಷಿಯನ್ನ ಮಾಡ್ತಾ ಇದ್ದಾರೆ. ನೋಡಿ, ನಾವೊಂದು ಸ್ವಲ್ಪ ಹಿಸ್ಟ್ರಿ ಚೆಕ್ ಮಾಡಿದ್ರೆ ಕಳೆದ 125 ವರ್ಷಗಳ ಹಿಂದೆ ಏನೋ ಜೂನ್ ತಿಂಗಳಲ್ಲಿ, ಈಗ ನಮಗೆ ಮೊನ್ನೆ ಜೂನ್ನಲ್ಲಿ ಏನು ಮಳೆನೇ ಆಗಲಿಲ್ಲಲ್ಲ ನೋಡಿ. ಜೂನ್ ಅಂತಂದರೆ ಅದು ಮುಂಗಾರಿನ ಸಮಯ, ಅಲ್ಲಿ ಮಳೆ ಬರುತ್ತೆ. ಆ ಸಮಯಕ್ಕೆ ರೈತರ ಕೃಷಿ ಚಟುವಟಿಕೆಗಳು ಆ್ಯಕ್ಟಿವ್ ಆಗುತ್ತೆ ಅಂತ ನಾವು ಮಾತಾಡ್ತೀವಿ. ಅದೇ ರೀತಿಯಾಗಿ ಅಂದರೆ ಕಳೆದ ಒಂದು ಜೂನ್ ತಿಂಗಳಲ್ಲಿ ಏನು ಮಳೆ ಆಗಲೇ ಇಲ್ಲಲ್ಲ, ಅದೇ ರೀತಿಯಾಗಿ 125 ವರ್ಷಗಳ ಹಿಂದೆ ಹಂಗಾಗಿತ್ತಂತೆ. ಮಳೆ ಬಂದಿರಲಿಲ್ಲ ಅಂತೆ. ಅಂತಹ ಬರ ಪರಿಸ್ಥಿತಿ ಎದುರಾಗಿತ್ತಂತೆ. ಈಗ 125 ವರ್ಷಗಳ ನಂತರ ಈಗ ಬರ ಪರಿಸ್ಥಿತಿ ಆವರಿಸಿಕೊಂಡಿದೆ. ಈಗ ಇವರು ಹೇಳ್ತಾ ಇದ್ದಾರೆ, ಮೂಲಗಳ ಪ್ರಕಾರ ಬರ ಇನ್ನೂ ಹೆಚ್ಚಾಗಬಹುದು, ಮಳೆ ಬರದೇ ಇರಬಹುದು. ಹಾಗಾಗಿ ಮುಂದೆ ನೋಡಿ, ಇವಾಗ ಜಲಾಶಯಗಳ ಒಳಹರಿವು ಏನಾಗ್ಬಿಟ್ಟಿದೆ, 20% ಇಳಿಕೆ ಆಗ್ಬಿಟ್ಟಿದೆ. ಕೆಲವೊಂದು ಬತ್ತಿ ಹೋಗುತ್ತಿವೆ. ಜಲಾಶಯಗಳೆಲ್ಲವೂ ಕೂಡ ಶೂನ್ಯ ಸ್ಥಿತಿಗೆ ತಲುಪ್ತಾ ಇವೆ. ಹೀಗಿರುವಾಗ ನೀವು ಜಲಾಶಯಗಳನ್ನು ನಂಬಿಕೊಂಡು, ಡ್ಯಾಮ್ಗಳನ್ನು ನಂಬಿಕೊಂಡು ನೀವು ಬೆಳೆಯನ್ನು ಬೆಳಿಲಿಕ್ಕೆ ಹೋಗಬೇಡಿ. ಬೆಳೆ ಬೆಳೆದಾಗ ಅವತ್ತು ನೀರು ಕೇಳಿದಾಗ ನಮಗೆ ಜಲಾಶಯಗಳಿಂದ ನೀರು ಹರಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಜಲಾಶಯದಲ್ಲಿ ನೀರೇ ಇಲ್ಲ, ನಾವೆಲ್ಲಿಂದ ತಂದು ಕೊಡೋಣ ಅಂತ ಹೇಳಿ CM DK ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಕೊಟ್ಟರು. ಕೆಲವರು ಇರ್ಬೋದೇನೋ, ಜಲಾಶಯಗಳಲ್ಲಿ ನೀರಿಲ್ಲಲ್ಲ, ಸೊ ಈಗ ಮಳೆನೂ ಬರಲಿಲ್ಲ, ಜಲಾಶಯದಲ್ಲಿ ನೀರು ಇಲ್ಲ ಅಂತಂದರೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕು ಹಾಕೊಳ್ಳುತ್ತೆ. ಅದಕ್ಕಿಂತ ಮುಂಜಾಗ್ರತೆಯಾಗಿಯೇ ರೈತರಿಗೆ ಈ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಕೆಲವರು ಸಮಾಧಾನ ಆದರು. ಇನ್ನು ಕೆಲವು ರೈತಲ್ಲ ನೋಡಿ, ನಾವು ಕೃಷಿನೇ ನಂಬಿಕೊಂಡು ಇವತ್ತು ಜೀವನ ಸಾಗಿಸ್ತಾ ಇದ್ದೀವಿ, ಕೃಷಿನೇ ನಂಬಿಕೊಂಡು ತುತ್ತನ್ನ ಉಣ್ತಾ ಇದ್ದೀವಿ. ನೀವು ಇದಕ್ಕಿದ್ದ ಹಾಗೆ ಬೆಳೆ ಬೆಳಿಬೇಡಿ ಅಂತಂದರೆ ನಾವೆಲ್ಲಿಗೆ ಹೋಗೋಣ ಸ್ವಾಮಿ? ನಾವೇನು ಮಾಡೋಣ? ನಮ್ಮ ಜೀವನ ಹೇಗೆ? ಅದಕ್ಕೂ ಒಂದು ಪರಿಹಾರ ಅಂತ ಏನಾದರೂ ಕೊಡಬೇಕಲ್ವಾ ನೀವು ಅಂತ ಹೇಳಿ ಮಾತಾಡಲಿಕ್ಕೆ ಶುರು ಮಾಡ್ತಿದ್ದಾರೆ. ಈಗ ನಾವು ಗ್ರೌಂಡ್ ರಿಯಾಲಿಟಿನ ಚೆಕ್ ಮಾಡಿದಾಗ ನೋಡಿ, 6,600 ಜಲಾಶಯಗಳು ನಮ್ಮ ದೇಶದಲ್ಲಿದೆ. ಅದರ ಜೊತೆಗೆ ಚಿಕ್ಕ ಪುಟ್ಟ ಜಲಾಶಯಗಳು ಕೂಡ ಇದ್ದಾವೆ. ಆದರೆ ಪ್ರಮುಖ ಜಲಾಶಯಗಳನ್ನು ತೆಗೆದುಕೊಂಡಾಗ 6,500 ಜಲಾಶಯಗಳ ಪೈಕಿ ಈಗ 15% ಜಲಾಶಯಗಳಲ್ಲಿ ಹೂಳು ತುಂಬಿಕೊಂಡಿದೆಯಂತೆ. ಇಲ್ಲಿ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಇವರಿಬ್ಬರದು ಕೂಡ ಇಲ್ಲಿ ಅಂತಂದರೆ ಇವ್ರು ಏನು ಮಾಡಬೇಕಾಗಿತ್ತು ಕೆಲಸ, ಅದನ್ನು ಮಾಡದೆ ಮಿಕ್ಕಿದ್ದರದ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದಾರೆ. ನೋಡಿ, ದೇಶದಲ್ಲಿ ಪ್ರಮುಖ ಕೆಲಸ ಯಾವುದು ನಡಿಬೇಕು ಅಂತಂದರೆ ರೈತರ ವಿಚಾರವಾಗಿ. ರೈತ ಇವತ್ತು ಚೆನ್ನಾಗಿ ಬೆಳೆ ಬೆಳೆದ್ರೆ, ಆತ ಸಂಪನ್ಭರಿತವಾಗಿದ್ರೆ, ಸಂಪನ್ಭರಿತವಾದಂತಹ ಬೆಳೆಯನ್ನು ತಂದು ಕೊಟ್ಟರೆ, ಇವತ್ತು ಕೃಷಿ ಚಟುವಟಿಕೆ ಚೆನ್ನಾಗಿತ್ತು ಅಂತಂದರೆ ನಮ್ಮ ದೇಶದಲ್ಲಿ ಎಲ್ಲ ರೀತಿಯಾದಂಥ ಹಂತಗಳು ಕೂಡ ಸುಗಮವಾಗಿ ಸಾಗುತ್ತವೆ. ಅದಕ್ಕಾಗಿ ದೇಶದಲ್ಲಿ ಮೊದಲು ಪ್ರಮುಖವಾಗಿ
ಪ್ರಮುಖ ಸ್ಥಾನಮಾನವನ್ನು ಕೊಡಬೇಕಾಗಿದ್ದೆ ಕೃಷಿ ಚಟುವಟಿಕೆಗೆ. ನೋಡಿ, ಈ ರೀತಿ ಇವತ್ತು ಬರ ಪರಿಸ್ಥಿತಿ ಆವರಿಸಿಕೊಂಡಿದೆ. 15ರಷ್ಟು ಜಲಾಶಯಗಳಲ್ಲಿ ಹೂಳು ತುಂಬಿಕೊಂಡಿದೆ ಅಂತಂದರೆ ಇದು ಅಂತಿಂಥ ಮಾತಲ್ಲ, ಇದೊಂದು ಶಾಕಿಂಗ್ಗೆ. ಅದೇ ಅಷ್ಟೇ ಅಲ್ಲ, ಈಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರೋಣ. ನಮ್ಮ ರಾಜ್ಯದಲ್ಲಿರುವಂಥ ಜಲಾಶಯಗಳ ವಿಚಾರಕ್ಕೆ ಬಂದರೆ ನೋಡಿ, ಪ್ರಮುಖ ಜಲಾಶಯಗಳು ಅಂತ ತೆಗೆದುಕೊಂಡ್ರೆ 15 ಜಲಾಶಯಗಳಿವೆ. ಇವುಗಳ ಪೈಕಿ 11 ಜಲಾಶಯಗಳಲ್ಲಿ ಇವತ್ತು ಹೂಳು ತುಂಬಿಕೊಂಡಿದೆ. ಅಂದರೆ 129 TMCಯಷ್ಟು ಹೂಳು ತುಂಬಿಕೊಂಡಿದೆ. ಅದೇ ನೀರು ಏನಾದ್ರೂ ಅಂದರೆ ವ್ಯರ್ಥವಾಗಿರುವಂತಹ ಮತ್ತು ಈಗ ಹೂಳು ತುಂಬಿಕೊಂಡಿರೋ ಕಾರಣಕ್ಕಾಗಿ ನೀರು ಸ್ಟೋರ್ ಆಗ್ತಾ ಇಲ್ಲ ಅಲ್ವಾ, ಆ ಜಾಗನ ಹೂಳು ಇವಾಗ ಕಬ್ಜಾ ಮಾಡಿಕೊಂಡಿದೆ. ಒಂದು ವೇಳೆ ಆ ಜಾಗ ಕ್ಲಿಯರ್ ಆಗಿದ್ದರೆ, ಹೂಳಿರಲಿಲ್ಲ ಅಂತಂದಿದ್ರೆ ನೋಡಿ, ಆ ಜಾಗದಲ್ಲಿ ನೀರು ಇರ್ತಾ ಇತ್ತು, ನೀರು ನಿಲ್ತಾ ಇತ್ತು. ಇವತ್ತೇನಂತಂದರೆ ಬಂದಂತಹ ಮಳೆ ಸುರಿದಂತಹ ನೀರೆಲ್ಲವೂ ಕೂಡ ನದಿಗೆ ಸೇರ್ಕೊಳ್ತಾ ಇದೆ, ನದಿಗೆ ಹರಿದು ಹೋಗ್ತಾ ಇದೆ. ಏನಾದರೂ ಹೂಳು ಇರಲಿಲ್ಲ ಅಂತಂದಿದ್ರೆ ಆ ನೀರು ಸ್ಟೋರೇಜ್ ಆಗ್ತಿತ್ತು. ಆ ನೀರು ಏನಾದರೂ ಇವತ್ತು ಸಿಕ್ಕಿದ್ರೆ, 129 TMC ನೀರೇನಾದರೂ ಸಿಕ್ಕಿದ್ರೆ ಇವತ್ತು ಕೃಷಿ ಚಟುವಟಿಕೆ ನಡೀತಾ ಇತ್ತು ಚೆನ್ನಾಗಿ. ಹಾಗೆ ಜಾನುವಾರುಗಳಿಗೆ ನೀರು ಕುಡಿಸ್ಲಿಕ್ಕೆ ಆಗಲಿ, ಎಲ್ಲ ಒಂದು ಕಾರ್ಯಗಳಿಗೂ ಕೂಡ ಸುಗಮವಾಗಿ ಇರ್ತಾ ಇತ್ತು. ಸೊ ಹಾಗಾದರೆ ಈ 129 TMC ಬಗ್ಗೆ ನೀವೇನು ಹೇಳ್ತೀರಾ? ಇದರ ಬಗ್ಗೆ ಸ್ಪಷ್ಟನೆ ಕೊಡಿ. ಅದರ ಜೊತೆಗೆ ನಾವು ತುಂಗಭದ್ರಾ ಜಲಾಶಯದ ಬಗ್ಗೆ ಮಾತನಾಡೋದಾದರೆ ನೋಡಿ, 31 TMC ನೀರು ಆ ಜಾಗದಲ್ಲಿ ಹೂಳು ತುಂಬಿಕೊಂಡಿದೆ. ನೋಡಿ, 31 TMC ನೀರು ಅಂತಂದರೆ ಇದು ಕಮ್ಮಿ ಪ್ರಮಾಣದ್ದು ಅಲ್ಲ, ಅತಿ ಹೆಚ್ಚಿನದಾಗಿ ಇವತ್ತು ಜಲಾಶಯ ಕಂಗೆಟ್ತಾ ಇದೆ ಅಂತಂತಂದರೆ ಅದು ತುಂಗಭದ್ರಾ ಡ್ಯಾಮ್ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಸೊ ಅಲ್ಲಿ ಆ ಜಲಾಶಯದಲ್ಲಿ ಅತಿ ಹೆಚ್ಚಿನದಾಗಿಯೇ ಹೂಳು ತುಂಬಿಕೊಂಡಿದೆ. ಇದು ಇವತ್ತಿಂದ ನಿನ್ನೆದ ಮೊನ್ನೆ ಪರಿಸ್ಥಿತಿನ ಅಂತ ಕೇಳಿದ್ರೆ ಕಳೆದ 10-15 ವರ್ಷಗಳಿಂದಲೂ ಸಹಿತ ಇದೇ ರೀತಿಯಾದಂಥ ಪರಿಸ್ಥಿತಿ ಎದುರಾಗ್ತಾನೆ ಇದೆ. ಹೂಳು ತುಂಬಿಕೊಳ್ತಾನೆ ಇವೆ, ಅನೇಕ ಜಲಾಶಯಗಳು ಹೀಗೆ ಸಾಯ್ತಾ ಇವೆ. ಆದರೆ ಯಾರು ಕೂಡ ಬಂದು ಇದರ ಬಗ್ಗೆ ಒಂದು ಎಚ್ಚರಿಕೆ ಕ್ರಮವನ್ನು ಅನುಸರಿಸುವುದು, ಆ ಹೂಳು ತೆಗೆಯೋದ್ರ ಬಗ್ಗೆ ಯೋಚನೆ ಮಾಡುವುದು. ಹೌದು, ನೀವು IT-BT ಕಂಪನಿಗಳನ್ನು ನೀವು ಅದ್ರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸ್ತಾ ಇದ್ದೀರಿ, ತುಂಬ ತಾಂತ್ರಿಕವಾಗಿ ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಮುಂದುವರಿಬೇಕು ಅಂತ ಹೇಳಿ ಅದ್ರ ಬಗ್ಗೆ ನೀವು ಎಫರ್ಟ್ ಹಾಕ್ತಾ ಇದ್ದೀರಿ, ಅಪ್ರಿಷಿಯೇಟ್ ಮಾಡೋಣ. ಮತ್ತು ಎಲ್ಲರಿಗೂ ಕೂಡ ಒಳ್ಳೆಯ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಪರಿಶ್ರಮ ಪಡ್ತಾ ಇದ್ದೀರಿ, ಗ್ಯಾರಂಟಿಗಳನ್ನು ಕೊಟ್ಟು ನೀವು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡ್ತಾ ಇದ್ದೀರಿ, ಎಲ್ಲದೂ ಕೂಡ ಓಕೆ. ಆದರೆ ಇವತ್ತು ಈ ಜಲಾಶಯಗಳೆಲ್ಲವೂ ಕೂಡ ಹೂಳು ತುಂಬಿಕೊಂಡು ಆ ನೀರೆಲ್ಲವೂ ಕೂಡ ನದಿಗೆ ಸೇರ್ಕೊಳ್ತಾ ಇದೆಯಲ್ಲ, ಒಂದು ವೇಳೆ ಆ ನೀರಿದ್ದಿದ್ರೆ ಇವತ್ತಿನ ಬರ ಪರಿಸ್ಥಿತಿಯಲ್ಲಿ ಇವತ್ತು ಆ ನೀರು ಸಹಾಯ ಆಗ್ತಿತ್ತಲ್ಲ. ಸೊ ಇದ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡೋದಿಲ್ಲ? ಯಾಕಂತಂದರೆ ನಿಮಗೆ ರೈತ ಅಂತಂತಂದರೆ ಈ ಓಟ್ ಹಾಕುವ ಸಮಯದಲ್ಲಿ ಚುನಾವಣೆ ಪ್ರಕ್ರಿಯೆ ಇದ್ದಾಗ ಮಾತ್ರ ಅವತ್ತು ರೈತ ನೆನಪಾಗ್ತಾನೆ. ನಾವು ರೈತ ಪರ ಸರ್ಕಾರ, ನಾವು ರೈತರ ಪರವಾಗಿದ್ದೀವಿ, ನಾವು ರೈತರಿಗೆ ಬೆಂಬಲ ಕೊಡ್ತೀವಿ, ರೈತರಿಗೆ ನಾವು ಏನೆಲ್ಲ ಯೋಜನೆಗಳನ್ನು ತರಬೇಕು ತಗೊಂಡು ಬರ್ತೀವಿ ಅಂತ ಹೇಳ್ತೀರಿ. ಇದೇ ಒಂದು ಯೋಜನೆನ ನೋಡಿ, ಈ ಹೂಳು ಎತ್ತುವುದೇ ಒಂದು ಯೋಜನೆಯನ್ನು ಮಾಡಿಕೊಂಡು ರಾಜ್ಯ ಮತ್ತು ದೇಶದಲ್ಲಿ ಯಾವೆಲ್ಲ ಜಲಾಶಯಗಳಲ್ಲಿ ಹೂಳು ತುಂಬಿಕೊಂಡಿದೆಯಲ್ಲ ಅದೆಲ್ಲವನ್ನು ತೆಗೆಸುವ ಪ್ರಯತ್ನವನ್ನು ಮಾಡಬೇಕಲ್ವಾ. ಇವಾಗೇನೋ ಯೋಚನೆ ಮಾಡ್ತಾ ಇದ್ದಾರಂತೆ ನೋಡಿ, ದೇಶದಲ್ಲಿ 6600 ಜಲಾಶಯಗಳಿವೆಯಂತೆ. ಇವುಗಳಲ್ಲಿ 15% ಪ್ರಮಾಣದ ಹೂಳು ತುಂಬಿಕೊಂಡಿವೆ. ಹೂಳು ತೆರವುಗೊಳಿಸಿದರೆ ಅಷ್ಟು ಪ್ರಮಾಣದ ನೀರು ವ್ಯರ್ಥವಾಗಿ ನದಿಗೆ ಹರಿಯದೆ ಜಲಾಶಯದಲ್ಲಿ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನದಿಗೆ ಹರಿಯದೆ ಜಲಾಶಯದಲ್ಲೇ ಸಂಗ್ರಹವಾಗಲಿದೆ ಅಂತ ಹೇಳಿ ಹೂಳು ತೆರವುಗೊಳಿಸುವ ನಿಟ್ಟಿನಲ್ಲಿ ವಿವರವಾದಂತಹ ಯೋಜನೆಯೊಂದನ್ನು ಕೇಂದ್ರ ಸರ್ಕಾರ ತಯಾರಿಸಲಿಕ್ಕೆ ಈಗ ಮುಂದಾಗಿದೆ ಅಂತ ಹೇಳಿ ಸಚಿವರು ತಿಳಿಸಿದ್ದಾರೆ. ಸಚಿವರಾದ CR ಪಾಟೀಲ್ ಅವರು ಈ ಮಾತನ್ನು ಹೇಳಿದ್ದಾರೆ. ನಾವು ಹೇಳೋದು, ಈಗ ಈ ಮಾತಿಗೆ ಉಳಿಬಾರ್ದು ಅನ್ನುವಂಥದ್ದು. ಇದು ಕಾರ್ಯರೂಪಕ್ಕೆ ಬರಬೇಕು, ಅತಿ ವೇಗವಾಗಿ ಬರಬೇಕು. ಯಾಕಂತಂದರೆ ಮುಂದೆ ಏನಾದರೂ ಮಳೆ ಆದಾಗ ನೀರು ವಾಟರ್ ಸ್ಟೋರೇಜ್ ಆಗಲಿ ಅನ್ನುವಂತಹ ವಿಚಾರವಾಗಿ. ಹಾಗಾಗಿ ಇದೆಲ್ಲವೂ ಕೂಡ ಮಾತಿಗೆ ಉಳಿಬಾರ್ದು, ಕಾರ್ಯರೂಪಕ್ಕೆ ಬರಲಿ. ಮತ್ತು ಇವತ್ತಿವ್ರು ಏನು ಯೋಚನೆ ಮಾಡ್ತಿದ್ದಾರಲ್ಲ, ಇದು ಇವತ್ತು ಯೋಚನೆ ಮಾಡಿದ್ದಷ್ಟೇ ಅಲ್ಲ, ಹಲವು ಬಾರಿ ಯೋಚನೆ ಮಾಡಿ ಅಲ್ಲಿಗೆ ಕೈ ಬಿಡ್ತಾರೆ. ಹಾಗಾಗಿ ಈ ಬಾರಿ ಏನು ಒಂದು ಕ್ರಮವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿ ಮುಂದಾಗಿದ್ದೀರಲ್ಲ, ಸೊ ಅದರ ಬಗ್ಗೆ ಕಟ್ಟುನಿಟ್ಟಿನವಾಗಿ ಒಂದು ಕ್ರಮವನ್ನು ತೆಗೆದುಕೊಂಡು ಹೂಳೆತ್ತುವ ಕೆಲಸವನ್ನು ಮಾಡಿ ಅಂತ ಹೇಳಿ ಈ ವಿಡಿಯೋ ಮೂಲಕ ನಾವು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿನಲ್ಲಿ ನೀವೇನು ಮಾಡಬೇಕು ಕೆಲಸವನ್ನು ಅದರ ಬಗ್ಗೆ ಜವಾಬ್ದಾರಿ ವಹಿಸಿ ಕೆಲಸ ಮಾಡಿ, ಒಮ್ಮೆಲೆ ಕೈ ಚೆಲ್ಲಿ ಕೂತ್ಕೊಳ್ಳೋದಲ್ಲ.
ಈ ಬಾರಿ ಬೆಳೆಯಕ್ಕೆ ಹೋಗಬೇಡಿ, ನೀರಿಲ್ಲ ಅಂತಂದರೆ ನೀರಿಲ್ಲ ಅಂತ ಹೇಳುವ ಪೂರ್ವದಲ್ಲಿ ನಾವೇನು ಮಾಡಲಿಲ್ಲ ರೈತರಿಗೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಜವಾಬ್ದಾರಿ ಏನಿದೆಯಲ್ಲ ಆ ಜವಾಬ್ದಾರಿ ತಕ್ಕನಾಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಈ ವಿಡಿಯೋ ಮೂಲಕ ನಾವು ನಿಮಗೆ ಕೇಳ್ಕೊಳ್ತೀವಿ. ರೈತ ಬಾಂಧವರೇ, ಜಲಾಶಯಗಳ ಕುರಿತಾಗಿ ಮತ್ತು ಇವತ್ತು ಬರ ಪರಿಸ್ಥಿತಿಯಲ್ಲಿ 129 TMCಯಷ್ಟು ನೀರು ವ್ಯರ್ಥವಾಯ್ತಲ್ಲ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡೋದನ್ನು ಮರಿಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.